ಈಗ ದರ್ಶನ್ ಸರ್ ಎಲ್ಲಿದ್ದಾರೆ? ಅವರ ಆರೋಗ್ಯದ ಸ್ಥಿತಿ ಯಾವ ಒಂದು ಹಂತದಲ್ಲಿದೆ? ಅಭಿಮಾನಿಗಳಿಗೆ ಒಂದು ದರ್ಶನ್ ಸರ್ ಅವರ ಒಂದು ಆರೋಗ್ಯದ ಅಪ್ಡೇಟ್ ಕೊಡೋದಾದ್ರೆ ಏನ್ ಹೇಳಕ್ ಇಷ್ಟ? ಸರ್ ಈಗ ಅದೇ ಅವ್ರಿಗೆ ಆ ಬೆನ್ನೋವು ತುಂಬಾ ಇದೆ ಅಂಡ್ ಅವರು ಅಲ್ಲಿ ಬಳ್ಳಾರಿಲಿ ಇದ್ದಾಗ ಅವ್ರಿಗೆ ಲೆಫ್ಟ್ ಲೆಗ್ ತುಂಬಾ ಆಗ್ತಾ ಇತ್ತು. ಅದು ಟೋಯಿಂದ ಹಂಗೆ ಮೇಲಕ್ಕೆ ಬರ್ತಾ ಇತ್ತು ನಮ್ನೆಸ್ಸು. ಸೊ ಅದರಿಂದ ಅವ್ರಿಗೆ ಅದು ಪ್ಯಾರಲೈಸ್ ಆಗೋಗುತ್ತೆ ಅನ್ನೋ ಇದಕ್ಕೆ ಡಾಕ್ಟ್ರು ಅಲ್ಲಿ ಬಳ್ಳಾರಿಲಿ ಗೌರ್ಮೆಂಟ್ ಡಾಕ್ಟ್ರು ಅದನ್ನೆಲ್ಲ ಚೆಕಪ್ ಮಾಡಿ ಅವರು ರಿಪೋರ್ಟ್ ಕೊಟ್ಟರು. ಸೊ ಆ ರಿಪೋರ್ಟ್ ಮೇಲೆ ದರ್ಶನ್ ಅವ್ರಿಗೆ ಮೆಡಿಕಲ್ ಬೇಲ್ ಆಯಿತು. ಸೊ ಮೆಡಿಕಲ್ ಬೇಲ್ ಆದಾಗ ಇಲ್ಲಿ BGS ಅಲ್ಲಿ ಅಂದರೆ ಅವರು ಮೈಸೂರಿಗೆ ಹೋಗಂಗಿಲ್ಲ, ಬೆಂಗಳೂರಲ್ಲಿ ಇರಬೇಕು ಅಂದಿದ್ದಕ್ಕೆ BGS ಅಲ್ಲೇ ಇದ್ವಿ. BGS ಅಲ್ಲಿರೋ ತುಂಬ ಎಕ್ಸ್ಪರ್ಟ್ ಡಾಕ್ಟರ್ಸು ಆ್ಯಂಡ್ ದೇ ಆರ್ ವೆರಿ ಪೊಟೆನ್ಷಿಯಲ್ ಇರುವಂಥ ಡಾಕ್ಟರ್ಸ್. ಅವರು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆ ನಮ್ನೆಸ್ನ ರಿಡ್ಯೂಸ್ ಮಾಡೋದು. ಯಾಕಂದರೆ ನರ್ವ್ ಡ್ಯಾಮೇಜು ರಿವರ್ಸ್ ಮಾಡೋಕ್ಕಾಗಲ್ಲ. ಅದೇನ ಡ್ಯಾಮೇಜ್ ಆಗ್ಬಿಟ್ಟಿದ್ರೆ ತುಂಬ ಪ್ರಾಬ್ಲಮ್, ಲೈಫ್ ಲಾಂಗ್ ಹಂಗೆ ಆಗ್ಬಿಟ್ಟಿರೋದು ದರ್ಶನ್ಗೆ. ಸೊ ಅದರಿಂದ ಅದು ಸೆಟ್ರೇಟ್ ಆಯಿತು. ಬಟ್ ಆ ನೋವು ಇನ್ನೂ ತುಂಬ ಇದೆ, ನಡೆಯೋಕೆ ದರ್ಶನಕ್ಕೆ ತುಂಬ ಪ್ರಾಬ್ಲಮ್ ಇದೆ ಬಿಕಾಸ್ ಆಫ್ L4 ಆ್ಯಂಡ್ L5 ಡಿಸ್ಕಿಂದ. ಸೊ ಮೊನ್ನೆ ಮೈಸೂರಿಗೆ ಹೋಗಿದ್ದಾಗ ಡಾಕ್ಟರ್ ದರ್ಶನ್ಗೆ ರೆಗ್ಯುಲರ್ ಆಗಿ ಟ್ರೀಟ್ ಮಾಡೋದು ಅಜಯ್ ಹೆಗ್ಡೆ ಅವರು ಡಾಕ್ಟ್ರು. ಅವರು ದರ್ಶನ್ 2-5 ಆಪರೇಷನ್ ಅವರೇ ಮಾಡಿದ್ದು ಆ್ಯಂಡ್ ಈಸ್ ಅ ಫ್ಯಾಮಿಲಿ ಡಾಕ್ಟರ್ ಥರ ನಮಗೆ. ಸೊ ಅವರೆಲ್ಲನೂ ಚೆಕಪ್ ಮಾಡಿದ್ರು. ಚೆಕಪ್ ಮಾಡಿ ಎಲ್ಲ ಅವ್ರ ಹತ್ರ ರಿಪೋರ್ಟ್ಸ್ ಎಲ್ಲನೂ ತಗೊಂಡು ಈಗ ಸದ್ಯಕ್ಕೆ ಫಿಸಿಯೋಥೆರಪಿ ಮಾಡಿ ಅಂತಿದ್ದಾರೆ. ಡೈಲಿ ಫಿಸಿಯೋಥೆರಪಿ ನಡೀತಾ ಇದೆ ಆ್ಯಂಡ್ ದರ್ಶನ್ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ, ಮನೇಲಿದ್ದಾರೆ, ಟ್ರೀಟ್ಮೆಂಟ್ ನಡೀತಾ ಇದೆ. ಸೊ ಈಗ ನಮ್ಮ ಡಾಕ್ಟ್ರು ಡಿಸೈಡ್ ಮಾಡ್ತಾರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದು. ಫಿಸಿಯೋಥೆರಪಿಯಿಂದ ಅವ್ರಿಗೊಂಚೂರು ನೋವು ಕಮ್ಮಿ. ಇದು ಈ ಪ್ರಾಬ್ಲಮ್ ಶುರು ಆಗಿದ್ದು ಸಾರಥಿಲಿ. ಸೊ ಅವಾಗಲೇ ತೋರಿಸಿದಾಗಲೇ ಹೇಳಿದ್ರು ಇದಕ್ಕೆ ಆಪ್ರೇಷನ್ನೇ ಇದು, ಬಟ್ ನೀವು ಎಷ್ಟವರೆಗೂ ನೋವು ತಡೀತೀರ ಅಲ್ಲಿವರೆಗೂ ಆಗುತ್ತೆ, ಫಿಸಿಯೋಥೆರಪಿ ಎಲ್ಲ ತೊಗೊಂಡು ರೆಡಿ ಮಾಡ್ಬೋದು. ಸೊ ಅವಾಗ ಪ್ರಾಬ್ಲಮ್ ಬರೋದು. ಬೃಂದಾವನ ಟೈಮಲ್ಲೂ ದರ್ಶನ್ ಐಸ್ಲ್ಯಾಂಡಲ್ಲಿ ಕುದುರೆ ಮೇಲಿಂದ ಬಿದ್ದಾಗ ಆ ಚಳಿಗೆ ಆ ನೋವು ಇನ್ನೂ ಜಾಸ್ತಿ ಆಗೋದು, ಬಿದ್ದಿದ್ದು ಫೋರ್ಸ್ಗೆಲ್ಲ. ಸೊ ಅದಕ್ಕೆ ತಿರ್ಗಾ BGS ಎಲ್ಲ ಟ್ರೀಟ್ಮೆಂಟ್ ತೊಗೊಂಡು ಇದಾಗಿತ್ತು. ಈಗಲೂ ಆ ಟ್ರೀಟ್ಮೆಂಟ್ ನಡೀತಾ ಇದೆ. ಎಲ್ಲಿವರೆಗೂ ದರ್ಶನ್ ಅವರು ಆ ನೋವನ್ನ ತಡ್ಕೊಂಡು ಆಕ್ಟಿವ್ ಆಗಿರ್ತಾರೆ ಅಲ್ಲಿವರೆಗೂ ಮೇಂಟೈನ್ ಆಗುತ್ತೆ. ಇಲ್ಲ ನೋವು ತಡೆಯೋಕ್ಕೆ ಆಗಲ್ಲ ಅಂದರೆ ಆಪರೇಷನ್ ಮಾಡಿಸ್ಲೇಬೇಕು.